ಇನ್ನು ಮೂರನೇದಾಗಿ ಮಿಥುನ ರಾಶಿ ಮಿಥುನ ಲಗ್ನ 2026ರಲ್ಲಿ ಮಿಥುನ ರಾಶಿಯವರಿಗೆ ಯಾವೆಲ್ಲ ರೀತಿಯ ಫಲಗಳು ಇದೆ ಅಂತ ನೋಡೋಣ ಬನ್ನಿ. ಈ ಒಂದು ವರ್ಷದ ಆರಂಭದಲ್ಲಿ ಗುರುಗ್ರಹವು ಹಿಂಬದಿಯ ಒಂದು ಸಂಚಾರದಿಂದಾಗಿ ಇವರ ಒಂದು ರಾಶಿಯಲ್ಲಿ ಉಳಿದಿರುತ್ತಾನೆ. ಹಾಗಾಗಿ ಈ ಒಂದು ಸಂಚಾರದಿಂದಾಗಿ ನಿಮ್ಮ ಒಂದು ಆರೋಗ್ಯ ಮತ್ತು ಯೋಗಕ್ಷೇಮದ ಕಡೆಗೆ ನೀವು ಆಲಸ್ಯವನ್ನು ತೋರಿಸಬಾರದು. ನೀವು ನಿಮ್ಮ ದೈನಂದಿನ ದಿನಚರಣೆಯನ್ನು ಶಿಸ್ತುಬದ್ಧಗೊಳಿಸಬೇಕಾಗ್ತದೆ. ನೀವು ಕಿವಿ, ಮೂಗು, ಗಂಟಲು ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರಬಹುದು. ನೀವು ಯಾವುದೇ ರೀತಿಯ ಮಾದಕತೆಯ ವ್ಯಸನೆಯಾಗಿದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ 5ನೇ ಮನೆಯಲ್ಲಿ ರಾಹುವಿನ ಒಂದು ಸ್ಥಾನ ಪಡೆದಿರೋದ್ರಿಂದ ಕಿಬ್ಬೊಟ್ಟೆಯ ಅಸ್ವಸ್ಥತೆಗಳು ನಿಮಗೆ ತೊಂದರೆ ಆಗುವಂಥದ್ದು, ಇನ್ನಿತರ ಸಮಸ್ಯೆಗಳು ನಿಮಗೆ ಆಗುವಂಥದ್ದು, ಪಿತ್ತರಸ ಸಂಬಂಧಿಸಿದ ಅಸ್ವಸ್ಥತೆಗಳು ನಿಮಗೆ ಸಮಸ್ಯೆಗಳು ಕಾಣ್ತಾ ಇರುತ್ತೆ. ಇನ್ನು ಆರ್ಥಿಕವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಯನ್ನು ನೋಡಿದರೆ 2026ರಲ್ಲಿ ಈ ವರ್ಷವು ಆರ್ಥಿಕ ದೃಷ್ಟಿಕೋನದಿಂದ ಅನುಕೂಲಕರವಾಗಿರುತ್ತದೆ. ಆದಾಗ್ಯೂ ನಿಮಗೆ ಮಾರ್ಚ್ 11 ಮತ್ತು ಜೂನ್ 2ರ ನಡುವೆ ನಿಮ್ಮ ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ನಿಮ್ಮ ಮನೆಯ ಒಳಾಂಗಣವನ್ನು ಅಲಂಕರಿಸಲು ನೀವು ದುಂದು ವೆಚ್ಚವನ್ನು ಮಾಡುತ್ತೀರಾ. ನೀವು ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳಿಗೆ ಹೂಡಿಕೆ ಮಾಡಬಹುದು. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಲಾಭವನ್ನು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಕುಟುಂಬದ ಸದಸ್ಯರಿಂದ ಸಾಲ ಮತ್ತು ಇನ್ನಿತರೆ ಆಗಿರ್ತಕ್ಕಂತಹ ಸಾಲ ಪಡೆಯುವುದನ್ನು ತಪ್ಪಿಸಬೇಕಾಗುತ್ತೆ. ಸೆಪ್ಟೆಂಬರ್ 18 ಮತ್ತು ಅಕ್ಟೋಬರ್